ನೋಡಿ ಈ ತೆಂಗಿನಕಾಯಿ ಎಷ್ಟೆಲ್ಲ ಯೂಸ್ ಆಗುತ್ತೆ ಅಂದರೆ, ತೆಂಗಿನಕಾಯಿನಲ್ಲಿ ಹಿಂದೆ ಜುಟ್ಟಿರುತ್ತಲ್ಲ ಈ ಥರ, ಅದನ್ನು ಹೀಗೆ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಹಿಂಗೆ ಕಿತ್ತರೆ ಬರುತ್ತೆ, ಅದನ್ನು ನೀಟಾಗಿ ಈ ಥರ ಕಟ್ ಮಾಡ್ಕೊಂಬಿಟ್ಟು ನೀವು ನೋಡಿ ನೀಟಾಗಿ ಶೇಪ್ ಬರುತ್ತಲ್ಲ, ಇದನ್ನು ನೀವು ದೋಸೆ ಹೆಂಚಿಗೆ ಯಾವುದೇ ಹೆಂಚಿಗೆ ಎಣ್ಣೆ ಹಚ್ಚೋಕ್ಕೆ ಯೂಸ್ ಮಾಡ್ಬೋದು. ನಾವು ಊರಲ್ಲಿ ಇದನ್ನೇ ಯೂಸ್ ಮಾಡ್ತಾ ಇದ್ದಿದ್ದು. ಇವಾಗೆಲ್ಲ ಇಲ್ಲಿ ಏನು ಮಾಡ್ತಾರೆ, ಆನಿಯನ್ನ ಕಟ್ ಮಾಡಿ ಅದಕ್ಕೊಂದು ಸ್ಪೂನು ಅಥವಾ ಏನಾದರೂ ಹಚ್ಚಿಕೊಂಡು ಅದರಲ್ಲಿ ದೋಸೆ ಹೆಂಚನ್ನ ಉಜ್ತಾರೆ. ಅದ್ರ ಬದಲು ಈ ಥರದ್ದು ಯೂಸ್ ಮಾಡಿ, ನಿಮಗೆ ಚೆನ್ನಾಗಾಗುತ್ತೆ ಮತ್ತು ಏನು ಹೆಲ್ತಿಗೇನು ಎಫೆಕ್ಟ್ ಏನಿರಲ್ಲ. ಸೊ ಈ ಥರ ಹತ್ತಿ ಬೇಕಾದರೆ ನೀವು ಹೆಂಚಿಗೆ ಸಾಫ್ಟ್ ಆಗಬೇಕು ಅಂತಂದರೆ ಈ ಥರ ಹತ್ತಿನ ಹಿಂಗೆ ಹಾಕ್ಕೊಂಡು ಇದಕ್ಕೆ ಎಣ್ಣೆ ಹಚ್ಕೊಂಡು ನೀವು ಉಜ್ಬೋದು. ಸೊ ಈ ಥರ ಯೂಸ್ ಮಾಡಿ, ಆದಷ್ಟು ನಿಮಗೆ ನ್ಯಾಚುರಲಾಗಿ ಅನಿಸುತ್ತೆ. ಸೊ ಯೂಸ್ ಮಾಡಿ ನೀವು. ನಾನು ಹಾಗೇ ಇಟ್ಕೊಂಡು ಇದನ್ನ ಎಣ್ಣೆ ಉಜ್ತಾ ಇರ್ತೀನಲ್ವ, ಅದು ನೈಸ್ ಬಂದ್ಬಿಡುತ್ತಿಲ್ಲಿ. ನೀವು ಟ್ರೈ ಮಾಡಿ ನೋಡಿ. ಇದನ್ನು ನಾನು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಿ, ಅಲ್ಲೇ ಸುಮಾರು ದಿನದಿಂದ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ ಇದೆಷ್ಟು ನೈಸ್ ಆಗಿದೆ, ಎಷ್ಟು ನೈಸ್ ಇದೆ ನೋಡಿ. ನಾನು ಇದೇ ಯೂಸ್ ಮಾಡ್ತಾ ಇರೋದು. ನೀವು ಟ್ರೈ ಮಾಡಿ ಈ ಥರ.